ನಮಸ್ಕಾರ ಎಲ್ಲರಿಗೂ. ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡಲಿರುವುದು ಮಾಸ್ಟರ್ಬೇಷನ್ ಬಗ್ಗೆ, ಆದರೆ ಸಾಮಾನ್ಯ ಚರ್ಚೆ ಅಲ್ಲ. ಪುರುಷರು 5 ಬೆರಳುಗಳನ್ನು ಬಳಸುವುದಕ್ಕೆ, ಹೆಂಗಸರು ಸಾಮಾನ್ಯವಾಗಿ 1 ಅಥವಾ 2 ಬೆರಳುಗಳನ್ನು ಬಳಸುವುದಕ್ಕೆ ಕಾರಣವೇನು ಎಂಬ ಪ್ರಶ್ನೆಗೆ ವೈಜ್ಞಾನಿಕ ವಿವರಣೆ ನೋಡಲಿದ್ದೇವೆ. ಇದು ಕೇವಲ ಸಾಮಾಜಿಕ ಅಭ್ಯಾಸವಲ್ಲ. ಶರೀರಶಾಸ್ತ್ರ, ಮನಃಶಾಸ್ತ್ರ ಮತ್ತು ಸಂವೇದನಾಶೀಲತೆ ಇವುಗಳ ಮೇಲೆ ಆಧಾರಿತವಾಗಿದೆ. ಆದ್ದರಿಂದ ಸೈನ್ಸ್ ಏನು ಹೇಳುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಏಕೆಂದರೆ ಇಂತಹ ತಿಳುವಳಿಕೆಯ ವಿಷಯಗಳನ್ನು ನಾನು ನಿಮಗಾಗಿ ತರ್ತೇನೆ. ಮಾಸ್ಟರ್ಬೇಷನ್ ಅಂದ್ರೆ ಸ್ವಯಂ ಸಂತೋಷ ಪಡೆಯುವುದು. ಇದು ವಿಜ್ಞಾನಿಗಳ ಪ್ರಕಾರ ನೈಸರ್ಗಿಕ, ಸಾಮಾನ್ಯ ಮತ್ತು ಆರೋಗ್ಯಕರ. ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಮಾಡುತ್ತಾರೆ, ಆದರೆ ರೀತಿ, ವೇಗ ಮತ್ತು ಸಂವೇದನೆ ಬೇರೆ. ಈ ವ್ಯತ್ಯಾಸಕ್ಕೆ 3 ಮುಖ್ಯ ಕಾರಣಗಳಿವೆ. 1. ಶರೀರದ ರಚನೆ, ಅನಾಟಮಿ. 2. ಸಂವೇದನಾ ಪ್ರತಿಕ್ರಿಯೆ, ಸೆನ್ಸರಿ ರೆಸ್ಪಾನ್ಸ್. ಮತ್ತು 3. ಸಾಮಾಜಿಕ, ಸಾಂಸ್ಕೃತಿಕ ಪ್ರಭಾವ, ಸೋಷಿಯಲ್ ಇನ್ಫ್ಲೂಯೆನ್ಸ್. ಶರೀರ ರಚನೆಯ ವ್ಯತ್ಯಾಸ. ಪುರುಷರ ಲಿಂಗಾಂಗ ಹೊರಗೆ ಇರುವುದರಿಂದ ಸ್ಪರ್ಶಿಸಲು ಸುಲಭ ಮತ್ತು ಗಟ್ಟಿಯಾದ ಹಸ್ತಚಲನೆಯು ಪರಿಣಾಮಕಾರಿ. 5 ಬೆರಳುಗಳಿಂದ ಹಿಡಿತ, ಒತ್ತಡ ಮತ್ತು ವೇಗ ಹೆಚ್ಚಾಗಿ ಲಭ್ಯ. ಹೆಂಗಸರ ಶರೀರದಲ್ಲಿ ಕ್ಲಿಟೋರಿಸ್ ಬಹಳ ಸೂಕ್ಷ್ಮ ಹಾಗೂ ಅತ್ಯಂತ ಸಂವೇದನಾಶೀಲ. ಸುಮಾರು 8,000 ನರಗಳು ಇರುವುದರಿಂದ ತೀವ್ರ ಒತ್ತಡ ಅಥವಾ ವೇಗ ಅನಾನುಕೂಲ ಅಥವಾ ನೋವಾಗಬಹುದು. ಅದರಿಂದ ನಯವಾದ, ನಿಯಂತ್ರಿತ 1 ಅಥವಾ 2 ಬೆರಳಿನ ಚಲನೆ ಹೆಚ್ಚು ಪರಿಣಾಮಕಾರಿ. ಸಂವೇದನಾ ಪ್ರತಿಕ್ರಿಯೆ. ಪುರುಷರಿಗೆ ಹೆಚ್ಚು ಒತ್ತಡ ಮತ್ತು ವೇಗ ಚೆನ್ನಾಗಿ ಕೆಲಸ ಮಾಡುತ್ತದೆ, ಏಕೆಂದರೆ ಸಂವೇದನೆ ಮುಖ್ಯವಾಗಿ ಗ್ಲಾನ್ಸ್ನ ಮೇಲೆ. ಹೆಂಗಸರು ಕ್ಲಿಟೋರಿಸ್ನಲ್ಲಿ ಹೆಚ್ಚಿನ ನರಗಳ ಜಾಲ ಹೊಂದಿರುವುದರಿಂದ ನಿಧಾನವಾದ, ಸಾಫ್ಟ್ ಟಚ್ ಉತ್ತಮ ಅನುಭವ ನೀಡುತ್ತದೆ. ಹೆಚ್ಚು ಒತ್ತಡ ಕೆಲವರಿಗೆ ಅಸಹ್ಯವಾಗಬಹುದು. ಇದನ್ನು ಬಟನ್ ಫೋನ್ ಮತ್ತು ಟಚ್ ಸ್ಕ್ರೀನ್ ವ್ಯತ್ಯಾಸಕ್ಕೆ ಹೋಲಿಸಬಹುದು. ಪುರುಷರಿಗೆ ಗಟ್ಟಿ ಒತ್ತಡ, ಹೆಂಗಸರಿಗೆ ಸಾಫ್ಟ್ ಟಚ್ ಪರಿಣಾಮಕಾರಿ. ಸಾಮಾಜಿಕ, ಸಾಂಸ್ಕೃತಿಕ ಪ್ರಭಾವ. ಪುರುಷರ ಮಾಸ್ಟರ್ಬೇಷನ್ ಬಗ್ಗೆ ಸಮಾಜದಲ್ಲಿ ಹೆಚ್ಚು ಚರ್ಚೆ, ಹಾಸ್ಯ ಹಾಗೂ ಮುಕ್ತತೆ ಇರುವುದರಿಂದ ಅವರು ಚಟುವಟಿಕೆಯ ತುಂಬಿದ ವಿಧಾನಗಳನ್ನು ಬಳಸುತ್ತಾರೆ. ಹೆಂಗಸರ ವಿಷಯದಲ್ಲಿ ಸಾಮಾಜಿಕ ಮೌನ ಮತ್ತು ಸಂವೇದನೆ ಇರುವುದರಿಂದ ಅವರು ಮೃದುವಾದ ವಿಧಾನಗಳನ್ನು ಅನುಸರಿಸುತ್ತಾರೆ. ವಿಜ್ಞಾನ ಹೇಳುವುದು. ಕಿನ್ಸಿ ಸಂಸ್ಥೆಯ ಸಂಶೋಧನೆಯ ಪ್ರಕಾರ 85% ಪುರುಷರು ಹಸ್ತಚಾಲನೆ ವೇಳೆ 5 ಬೆರಳುಗಳನ್ನು ಬಳಸುತ್ತಾರೆ. 70% ಮಹಿಳೆಯರು ಕ್ಲಿಟೋರಲ್ ಕೇಂದ್ರಿತ 1 ಅಥವಾ 2 ಬೆರಳುಗಳ ವಿಧಾನ ಬಳಸುತ್ತಾರೆ. 2016 ಜರ್ನಲ್ ಆಫ್ ಸೆಕ್ಸುವಲ್ ಮೆಡಿಸಿನ್ ಅಧ್ಯಯನದ ಪ್ರಕಾರ ಕ್ಲಿಟೋರಿಸ್ ಗಾತ್ರ 0.5 1.5 ಸೆಮಿ ಇದ್ದರೂ ಅತ್ಯಂತ ಸಂವೇದನಾಶೀಲವಾಗಿದೆ. ಇದರಿಂದ ಪುರುಷರು ಮತ್ತು ಹೆಂಗಸರು ಬಳಸುವ ವಿಧಾನಗಳಲ್ಲಿ ವ್ಯತ್ಯಾಸ. ನೈಸರ್ಗಿಕ ಸಾರಾಂಶ. ಪುರುಷರು 5 ಬೆರಳು, ಹೆಂಗಸರು 1 ಬೆರಳು ಬಳಸುತ್ತಾರೆ ಎಂಬುದು ಶರೀರಶಾಸ್ತ್ರ, ಸಂವೇದನೆ ಮತ್ತು ಸಮಾಜದ ಮಿಶ್ರ ಪರಿಣಾಮ. ಯಾವ ವಿಧಾನ ಸಹ ತಪ್ಪು ಅಲ್ಲ. ನಿಮಗೆ ಅನುಕೂಲ, ಸುರಕ್ಷಿತ ಮತ್ತು ಆರಾಮದಾಯಕವಾದದ್ದೇ ಉತ್ತಮ. ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನಷ್ಟು ಸೈನ್ಸ್ ಬೇಸ್ ಮಾಡಿದ ಮಾಹಿತಿ ತರ್ತೇನೆ. ಧನ್ಯವಾದಗಳು. ಮತ್ತೆ ಭೇಟಿ ಮಾಡೋಣ.